ನಿಜವಾಗ್ಲೂ ಅಂತ ಕೇಳಿದ್ಲು ತ್ರಿಷಾ. ಅಂದ ಶೌರ್ಯ. ಹಾಗಾದರೆ ಓಕೆ ಅಂದ್ಲು ತ್ರಿಷಾ ನಗ್ತಾ. ಶೌರ್ಯ ಕೂಡ ನಗ್ತಾ ತ್ರಿಷಾಳನ್ನು ಡೈನಿಂಗ್ ಟೇಬಲ್ ಹತ್ರ ಕರ್ಕೊಂಡು ಹೋದ. ಅಲ್ಲಿಟ್ಟಿದ್ದಂತಹ ತರಹೇವಾರಿ ಅಡುಗೆಗಳನ್ನ ನೋಡಿ ಶೌರ್ಯನ ಕಡೆ ತಿರುಗಿ ನೋಡಿದ್ಲು ತ್ರಿಷಾ. ಏನಾಯಿತು ಅಂತ ಕೇಳ್ದ ಶೌರ್ಯ ಕಣ್ಣನ್ನು ಹೊಡಿತಾ. ಏನಿಲ್ಲ ಬಿಡು ಶೌರ್ಯ, ನಾನು ಇಷ್ಟೊಂದು ಫುಡ್ಡನ್ನು ತಿನ್ನೋಕ್ಕಾಗಲ್ಲ. ಆದರೂ ನಾನು ನಿನ್ನೆ ಅಂದ್ಕೊಂಡಿದ್ದೆ, ಇವತ್ತು ನೀನು ನನ್ನ ಪ್ಲ್ಯಾನನ್ನು ಎಲ್ಲ ಹಾಳು ಮಾಡಿಬಿಟ್ಟೆ ಅಂತಂದ್ಲು ತ್ರಿಷಾ ಮುನಿಸ್ ತೋರ್ತಾ. ಏನು ಹಾಳು ಮಾಡಿಬಿಟ್ನೆ? ನಾನೇನು ಹಾಳು ಮಾಡಿದೆ ಅಂತ ಕೇಳಿದ ಶೌರ್ಯ. ನನ್ನ ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲ್ಯಾನು ಅಂದ್ಲು ತ್ರಿಷಾ ನಿರಾಶೆಯಿಂದ. ಅಬ್ಬೋ, ಅಂದರೆ ನನ್ನ ರಾಕ್ಷಸಿ ಮೇಡಮ್ ಅವರು ಮುನಿಸ್ಕೊಂಡು ಕೂತಿದ್ದಾರೆ ಅಂತ ಅಂತಂದ ಶೌರ್ಯ. ಹೋಗಿ ಶೌರ್ಯ ಅಂದ್ಲು ತ್ರಿಷಾ ತನ್ನ ಕೈಗಳಿಂದ ಮುಖವನ್ನು ಮುಚ್ಕೊಳ್ತಾ. ಬಾ ತಿನ್ನುವಂತೆ ಅಂತ ಹೇಳಿ ಅವಳನ್ನ ಕುರ್ಚಿ ಮೇಲೆ ಕೂರಿಸ್ತಾ ಶೌರ್ಯನೇ ಸ್ವತಃ ಅವಳ ಪ್ಲೇಟ್ಗೆ ಪುಲ್ಕ, ಪನ್ನೀರ್ ಕರಿ, ಚಿಕನ್ ಕರಿ ಎಲ್ಲ ಬಡಿಸಿ ಅವಳಿಗೆ ತಾನೇ ಪ್ರೀತಿಯಿಂದ ತಿನ್ನಿಸ್ದ. ಶೌರ್ಯ ತಿನ್ನಿಸ್ತಿದ್ರೆ ತ್ರಿಷಾ ತುಂಬ ಹಾಯಾಗಿ ತಿಂದ್ಲು. ಇನ್ನು ಸಾಕು ಶೌರ್ಯ, ನನ್ನ ಕೈಲಾಗಲ್ಲ ಅಂದ್ಲು ತನ್ನ ಹೊಟ್ಟೆನೇ ಹಿಡ್ಕೊಂಡು. ಓಯ್, ಮತ್ತು ರಾತ್ರಿಗೆ ತೊಂದರೆ ಮಾಡ್ತೀಯ ನೋಡು ಅಂದ ಶೌರ್ಯ ಕೀಟಲೆಯಾಗಿ. ಹೋಗಿ ಶೌರ್ಯ ಅಂದ್ಲು ತ್ರಿಷಾ ಅಂತೂ ನಾಚಿ ನೀರಾಗುತ್ತ. ಅಬ್ಬೋ, ನನ್ನ ರಾಕ್ಷಸಿಗೆ ಇಷ್ಟೊಂದು ನಾಚಿಕೆ ಬಂದುಬಿಟ್ಟಿದ್ಯಾ ಅಂದ ಶೌರ್ಯ. ನಿನ್ನ ಮಾತುಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ತ್ರಿಷಾ ಶೌರ್ಯನ ಕಡೆ ನೋಡದೆ ಎಲ್ಲೋ ದೂರ ನೋಡೋದಕ್ಕೆ ಆರಂಭಿಸಿದ್ಲು. ಹಾಗಾದರೆ ಕೆಲಸದಲ್ಲಿ ತೋರಿಸಿದ್ರೆ ಓಕೆನಾ ನನ್ನ ತುಂಟು ಹುಡುಗಿ ಅಂತ ಕೇಳಿದ ಶೌರ್ಯ ಮುದ್ದಾಗಿ. ಸ್ವಾಮಿ ಶೌರ್ಯ ಅವರೇ, ಮಾತುಗಳು ತುಂಬ ಜಾಸ್ತಿ ಆಗ್ತಿದೆ, ಮೊದಲು ನೀನು ತಿನ್ನು ಅಂತ ಹೇಳಿ ತ್ರಿಷಾ ಶೌರ್ಯನ ಬಾಯಿ ಹತ್ರ ಪುಲ್ಕ ತುಂಡನ್ನು ಇಟ್ಲು. ಶೌರ್ಯ ಆ ಪುಲ್ಕ ತುಂಡಿನ ಜೊತೆಗೆ ತ್ರಿಷಾಳ ಬೆರಳನ್ನು ಕೂಡ ಲಘುವಾಗಿ ಕಚ್ಬಿಟ್ಟ. ಅವಳು ನೋವಿನಿಂದ ಕಿರ್ಚ್ತಾ ತನ್ನ ಕೈಯನ್ನು ಹಿಂದಕ್ಕೆ ಎಳ್ಕೊಂಡ್ಬಿಟ್ಲು ತ್ರಿಷಾ. ನಗ್ತಾ ತ್ರಿಷಾಳ ಕಡೆ ನೋಡ್ತಾ, ತಿನ್ಸು, ಪುಲ್ಕ ತುಂಬ ಟೇಸ್ಟಿಯಾಗಿದೆ ಅಂತಂದ ಶೌರ್ಯ. ಇರುತ್ತೆ, ಯಾಕಿರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಲು ತ್ರಿಷಾ ಶೌರ್ಯನನ್ನು ಕೋಪದಿಂದ ದಿಟ್ಟಿಸ್ತಾ. ಹೀಗೆ ಶೌರ್ಯನ ಚೇಷ್ಟೆಗಳು ಮತ್ತು ತ್ರಿಷಾಳ ನಾಚಿಕೆಯ ನಡುವೆ 10 ನಿಮಿಷದಲ್ಲಿ ಮುಗಿಬೇಕಾಗಿದ್ದಂಥ ಊಟ ಮುಗಿಯೋದಕ್ಕೆ 1 ಗಂಟೆಗೂ ಹೆಚ್ಚು ಸಮಯ ಹಿಡಿಯಿತು. ಊಟ ಮುಗಿದ ನಂತರ ತ್ರಿಷಾ ಎದ್ದು ಲಿಫ್ಟ್ ಕಡೆ ನಡೆಯೋದಕ್ಕೆ ತೊಡಗಿದ್ಲು. ಓಯ್ ಬೇಬಿ, ಎಲ್ಲಿಗೆ ನಡೀತಿದ್ಯಾ ಅಂತ ಕೇಳಿದ ಶೌರ್ಯ ಅತ್ತ ಪಕ್ಕದಲ್ಲೇ ಇದ್ದ ಕೋಣೆ ಕಡೆ ಹೆಜ್ಜೆ ಇಡ್ದ. ಶೌರ್ಯ, ಊಟ ಮುಗೀತಲ್ಲ, ಇನ್ನು ಯಾಕೆ ಇಲ್ಲೇ ಇರೋದು ಅಂತ ಕೇಳಿದ್ಲು ತ್ರಿಷಾ. ಅದೇನು ಬಂಗಾರ, ಈ ನೈಟ್ ನಾವು ಇಲ್ಲೇ ಸ್ಟೇ ಮಾಡ್ತಿದ್ದೀವಿ ಅಂತಂದ ಶೌರ್ಯ. ವಾಟ್, ಹೌದಾ ಅಂತ ಕೇಳಿದ್ಲು ತ್ರಿಷಾ ಸುತ್ತಲೂ ನೋಡ್ತಾ. ನಡಿ ಅಂತ ಹೇಳಿ ತ್ರಿಷಾಳನ್ನು ಕರ್ಕೊಂಡು ಆ ರೂಮ್ ಒಳಗಡೆ ನಡೆದ ಶೌರ್ಯ. ಅಲ್ಲಿವರೆಗೂ ತ್ರಿಷಾ ಆ ರೂಮನ್ನು ಅಷ್ಟಾಗಿ ಗಮನಿಸೇ ಇರಲಿಲ್ಲ. ಬಿಳಿ ಬಣ್ಣದ ಬೆಳಕಿನ ವಿನ್ಯಾಸದೊಂದಿಗೆ ಆ ಜಾಗ ತುಂಬ ಕೂಲಾಗಿ ರೊಮ್ಯಾಂಟಿಕ್ಕಾಗಿ ಕಾಣಿಸ್ತಿತ್ತು. ಮೇಲಕ್ಕೆ ನೋಡಿದ ತ್ರಿಷಾಗೆ ಅಲ್ಲಿ ಸೀಲಿಂಗ್ ಇರಲಿಲ್ಲ. ಶೌರ್ಯ, ನಾವು ರಾತ್ರಿಗೆ ಇಲ್ಲೇ ಇರ್ತೀವಾ ಅಂತ ಕೇಳಿದ್ಲು ಅನುಮಾನದಿಂದ. ಹೌದು ಅಂದ ಶೌರ್ಯ. ಹಾಗಾದರೆ ನೀನಿವತ್ತು ನನ್ನ ಮೈ ಮೇಲೆ ಕೈ ಇಡಬಾರ್ದು ಅಂದ್ಲು ತ್ರಿಷಾ. ಆಹಾ, ಇದೇನು ಲಾಜಿಕ್ಕು, ನಾನೇನು ಪಂಚಭಕ್ಷ ಪರಮಾನ್ನ ಸವಿಯೋಣ ಅಂತ ಅಂದ್ಕೊಂಡಿದ್ರೆ ನೀನು ಉಪವಾಸದ ಬಗ್ಗೆ ಮಾತಾಡೋದು ಚೆನ್ನಾಗಿಲ್ಲ ದೇವಿಯವರೇ ಅಂದ ಶೌರ್ಯ ಬೇಸರವನ್ನು ನಟಿಸ್ತಾ. ಶೌರ್ಯ, ಇಲ್ಲಿ ನೋಡು, ಈ ರೂಮ್ನಲ್ಲಿ ನಿಜಕ್ಕೂ ಸೀಲಿಂಗ್ ಇಲ್ಲ, ಇನ್ನು ಹೆಂಗೆ, ಯಾರಾದರೂ ನೋಡಿದ್ರೆ ಅಂದ್ಲು ಭಯದಿಂದ. ಈ ಸುತ್ತಮುತ್ತ ಇರೋದ್ರಲ್ಲಿ ಇದೇನೇ ದೊಡ್ಡ ಬಿಲ್ಡಿಂಗು, ಅರ್ಥ ಆಯ್ತಾ? ನೀನು ಆ ಥರದ ಭಯಗಳೇನು ಇಟ್ಕೊಳ್ಬೇಡ ಅಂತ ಹೇಳ್ತಾ ಶೌರ್ಯ ತ್ರಿಷಾಳನ್ನು ತನ್ನ ಮೈ ಮೇಲೆ ಎಳ್ಕೊಂಡ್ಬಿಟ್ಟ. ಅದಲ್ಲ ಶೌರ್ಯ ಅಂತ ಅವಳು ಏನೋ ಹೇಳೋದು ಹೊರಟ್ಲು. ಆದರೆ ಅವಳನ್ನ ಮಾತಾಡೋದಕ್ಕೂ ಬಿಡದೆ ಅವಳ ತುಟಿಗಳನ್ನ ತನ್ನದಾಗಿಸ್ಕೊಂಡು ಶೌರ್ಯ ಮತ್ತೆ ತನ್ನ ಪ್ರೇಮದ ಆಟವನ್ನು ಶುರು ಮಾಡ್ದ. ಆ ಚಂದ್ರನಿಗೂ ಕೂಡ ಅವರನ್ನು ನೋಡಿ ನಾಚಿಕೆ ಆಯಿತೋ ಏನೋ, ಅದಕ್ಕೆ ಮೋಡಗಳ ಮರೆಯಲ್ಲಿ ಹೋಗಿ ಹಡಗಿ ಕೂತ್ಬಿಟ್ಟ.
ದಣಿದು ಹೋದ ತ್ರಿಷಾ ಶೌರ್ಯನ ಎದೆ ಮೇಲೆ ನಿದ್ರೆಗೆ ಜಾರದ್ಲು ಮೆಲ್ಲಗೆ. ನಿಶಾಳ ಆಗಮನ ಮತ್ತು ಶೌರ್ಯನ ರಹಸ್ಯ ಯೋಜನೆ. ಶೌರ್ಯ ಕೂಡ ನಿದ್ರೆಗೆ ಜಾರ್ತಿರುವಷ್ಟರಲ್ಲೇ ಅವನ ಮೊಬೈಲ್ ರಿಂಗ್ ಆಯಿತು. ಅದರ ಶಬ್ದ ಕೇಳಿ ಯಪ್ಪ ಈ ಸಮಯದಲ್ಲಿ ಯಾರಪ್ಪ ಅಂದ್ಕೊಳ್ತಾ ಫೋನ್ ರಿಸೀವ್ ಮಾಡ್ದ ಶೌರ್ಯ. ಹಲೋ ಸರ್, ಇನ್ನು 2 ಗಂಟೆಗಳ ಮುಂಚೆ ನಿಶಾ ಮನಾಲಿಲ್ಲ ಲ್ಯಾಂಡ್ ಆಗಿದ್ದಾರೆ ಸರ್. ಪ್ರೆಸೆಂಟ್ ಇವಾಗ ನೀವು ಇರೋ ಅದೇ ಹೋಟೆಲ್ನಲ್ಲಿ ರೂಮ್ ತೆಗೆದುಕೊಂಡಿದ್ದಾಳೆ ಅಂತಂದ ಶೌರ್ಯನ ಆಪ್ತ ಮನುಷ್ಯ. ಅದನ್ನು ಕೇಳಿದ ತಕ್ಷಣ ಶೌರ್ಯನ ತುಟಿಗಳ ಮೇಲೆ ಒಂದು ಕುಟಿಲ ನಗು ಮೂಡಿತು. ಓಕೆ, ಅವಳು ನಿಜಕ್ಕೂ ಇಲ್ಲಿ ಯಾಕೆ ಬಂದಿದ್ದಾಳೆ ಅಂತ ತಿಳ್ಕೊ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಶೌರ್ಯ. ಯಾರು ಶೌರ್ಯ ಅದು ಅಂತ ಕೇಳಿದ್ಲು ತ್ರಿಷಾ ನಿದ್ರೆಗಣ್ಣಿನಲ್ಲೇ. ಏನು ದೇವಿಯವರೇ, ಇನ್ನೂ ನಿದ್ದೆ ಮಾಡಲಿಲ್ವಾ ಅಂತ ಕೇಳ್ದ ಶೌರ್ಯ ತ್ರಿಷಾಳ ಮೂಗನ್ನು ಹಿಡಿದು ಎಳೀತ. ಶೌರ್ಯ, ನೋವಾಗ್ತಿದೆ ಅಂದ್ಲು ತ್ರಿಷಾ ಮುನಿಸ್ಸಿನಿಂದ. ಸರಿ ಮಲ್ಕೋ, ಇಲ್ಲಾಂದರೆ ಮತ್ತೆ ನನ್ನ ಆಟ ಶುರು ಮಾಡಬೇಕಾಗತ್ತೆ ಅಂತಂದ ಶೌರ್ಯ. ಅಮ್ಮೋ ನನ್ನ ಕೈಲಾಗಲ್ಲಪ್ಪ ಅಂತ ಶೌರ್ಯನ ಎದೆ ಮೇಲೆ ತಲೆ ಇಟ್ಕೊಂಡು ಮಲಗಿದ್ಲು ತ್ರಿಷಾ. ಮರುದಿನ ಬೆಳಗ್ಗೆ ಫೋನ್ ಕಾಲ್ನಿಂದ ಶೌರ್ಯನಿಗೆ ನಿದ್ದೆ ತಿಳಿಯಿತು. ಎದ್ದು ನೋಡೋ ಅಷ್ಟರಲ್ಲೇ ತ್ರಿಷಾ ಅವನ ಎದೆ ಮೇಲೆ ಹಾಯಾಗಿ ನಿದ್ರೆ ಮಾಡ್ತಾ ಇರೋದು ಕಾಣ್ತು. ತ್ರಿಷಾಳ ಹಣೆಗೊಂದು ಮುತ್ತಿಟ್ಟು ಫೋನ್ ಕೈಗೆ ತೆಗೆದುಕೊಂಡು ಹೇಳು ಅಂದ ತನ್ನ ಗಂಭೀರ ಧ್ವನಿಯಲ್ಲಿ. ಸರ್, ನಿಶಾಗೆ ನಿಜಕ್ಕೂ ನೀವು ಇಲ್ಲಿದ್ದೀರಾ ಅನ್ನೋ ವಿಷಯನೇ ಗೊತ್ತಿಲ್ಲ ಸರ್. ಅವಳು ತನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದಾಳೆ. ಅವರೆಲ್ಲ ನಿನ್ನೆ ಬೆಳಗ್ಗೆನೇ ಬಂದಿದ್ದಾರೆ ಸರ್. ನಿಶಾ ಮಾತ್ರ ನಿನ್ನೆ ನೈಟ್ ಬಂದಿದ್ದಾಳೆ ಸರ್ ಅಂದ ಅವನು. ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ತ್ರಿಷಾ ಕಡೆ ನೋಡ್ತಾ ಕೂತ ಶೌರ್ಯ. ಸ್ವಲ್ಪ ಹೊತ್ತಿಗೆ ಅವಳು ನಿದ್ರೆಯಲ್ಲಿ ಕದಲಿದ ತಕ್ಷಣ ಶೌರ್ಯ ಕಣ್ಮುಚ್ಚಿ ನಿದ್ದೆ ಮಾಡುವಂತೆ ನಟನೆಯನ್ನು ಶುರು ಮಾಡ್ದ. ಬೆಳಗ್ಗಿನ ಎಳೆ ಬಿಸಿಲಿನ ಕಿರಣಗಳು ಮುಖಕ್ಕೆ ತಾಕ್ತಿದ್ದಂತೆ ಒಂದು ಸಣ್ಣ ನಗುವಿನೊಂದಿಗೆ ಕಣ್ಬಿಟ್ಲು ತ್ರಿಷಾ. ಕಣ್ಣು ತೆರೀತಾ ಇದ್ದಂತೆ ಅಲ್ಲಿ ಸುಂದರವಾಗಿ ಬರೆದಿದ್ದ ತನ್ನ ಹೆಸರನ್ನು ನೋಡಿ ನಸುನಗ್ತಾ ತನ್ನ ತುಟಿಗಳನ್ನ ಒತ್ತಿ ಹಿಡ್ಕೊಂಡ್ಳು. 1-2 ನಿಮಿಷಕ್ಕೆ ಚೇತರಿಸ್ಕೊಂಡು ಸ್ವಲ್ಪ ದೂರ ಸರಿದು ಶೌರ್ಯನ ಕಡೆ ನೋಡಿದ್ಲು. ಮಲಗಿರೋ ಶೌರ್ಯನ ನೋಡಿ ಅವನ ಹಣೆ ಮೇಲೆ ಮುತ್ತಿಟ್ಟು ಐ ಲವ್ ಯು ಶೌರ್ಯ ಅಂತ ತನ್ನ ಬೆರಳುಗಳಿಂದ ಅವನ ಕೂದಲನ್ನು ಸವರಿಸೋದಕ್ಕೆ ಆರಂಭಿಸಿದ್ಲು. ಲವ್ ಯು ಅಂತ ಹೀಗೆ ಹೇಳಬಾರ್ದು ದೇವಿಯವರೇ, ಹೀಗೆ ಹೇಳಬೇಕು ಅಂತ ಹೇಳಿದ ಶೌರ್ಯ ತಕ್ಷಣ ತ್ರಿಷಾ ತುಟಿಗಳನ್ನ ಕಚ್ಕೊಂಡ್ಬಿಟ್ಟ. ಶೌರ್ಯನಿಂದ ದೂರ ಸರಿದು ಅಬ್ಬಾ ಶೌರ್ಯ, ನಿನ್ನನ್ನು ತಡೆಯೋಕೆ ನಿಜವಾಗ್ಲೂ ನನ್ನ ಕೈಲಿ ಆಗಲ್ಲ ಅಂದ್ಲು ತ್ರಿಷಾ. ಅಬ್ಬೋ, ನಮ್ಮ ದೇವಿಯವ್ರ ಮುಖದಲ್ಲಿ ನಾಚಿಕೆ ಹೂಗಳರಳುತ್ತಿವೆ ಅಂದ ಶೌರ್ಯ ಚಡಪಡಿಸ್ತ. ಪ್ಲೀಸ್ ಶೌರ್ಯ, ನೀನು ನಿನ್ನ ಮಾತುಗಳಿಂದ ನನ್ನ ಕೊಲ್ತಿದೀಯಾ ಅಂತ ಹೇಳ್ತಾ ತ್ರಿಷಾ ನಾಚಿಕೆಯಿಂದ ಕೆಂಪಾದ ತನ್ನ ಮುಖವನ್ನು ಕೈಗಳಲ್ಲಿ ಮುಚ್ಕೊಂಡ್ಳು. ಹೋಗೋಣವಾ ಅಂತ ಕೇಳ್ದ ಶೌರ್ಯ. ಸರಿ ಅಂದ್ಲು ತ್ರಿಷಾ. ಹಾಗಾದರೆ ಎದ್ದು ಡ್ರೆಸ್ ಸರಿ ಮಾಡ್ಕೊ ಅಂದ ಶೌರ್ಯ. ಸರಿ ಅಂತ ಹೇಳಿ ಎದ್ದು ತನ್ನ ಸೀರೆಯನ್ನು ಸರಿಪಡಿಸ್ಕೊಂಡ್ಲು ತ್ರಿಷಾ. ಶೌರ್ಯ ಕೂಡ ತನ್ನ ಶರ್ಟ್ ಹಾಕೊಂಡ. ಇಬ್ಬರು ಅಲ್ಲಿಂದ ಹೊರಟರು. ಕೆಳಗೆ ಹೋಗಿ ತಮ್ಮ ಕಾರ್ನಲ್ಲಿ ಹೊರಡುತ್ತಿದ್ದಂತಹ ತ್ರಿಷಾ ಮತ್ತು ಶೌರ್ಯನನ್ನು ತನ್ನ ರೂಮಿನಿಂದಲೇ ಗಮನಿಸ್ತಾ ಕೋಪದಿಂದ ಉರಿದು ಹೋಗ್ತಿದ್ಲು ನಿಶಾ. ಅವರಷ್ಟೊಂದು ಹ್ಯಾಪಿಯಾಗಿರೋದು ನನಗಿಷ್ಟ ಇಲ್ಲ. ಆದರೂ ಆ ತ್ರಿಷಾ ಯಾರು, ನನ್ನ ಪ್ಲೇಸನ್ನು ತಗೊಳಕ್ಕೆ ಅವಳು ಯಾರು? ಎಲ್ಲವೂ ಮುಗಿದು ಹೋಗಿದೆ ಅಂತ ಅಂದ್ಕೊಂಡಿದ್ದೆ. ಆದರೂ ಅವರ ಮಧ್ಯೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ್ಳು. ಏನಕ್ಕೋ ಹಾಗೆ ಅಂದ್ಕೊಳ್ತಿದ್ದಂತೆ ತ್ರಿಷಾಳನ್ನು ಕೊಂದು ಹಾಕಬೇಕನ್ನುವಷ್ಟು ಕೋಪ ಬಂತು ನಿಶಾಳಿಗೆ. ಅವಳ ಫ್ರೆಂಡ್ ರಾಹುಲ್ ಮಾತಾಡ್ತಾ, ಆದರೂ ಒಳ್ಳೆ ಕೆಲಸ ಮಾಡಿದೆ, ಸ್ವಲ್ಪದರ ಸಿಕ್ಬಿಡ್ತಿರುವೆ ಅಂದ. ನಿಶಾಳನ್ನು ಒಂಥರ ನೋಡ್ತಾ. ಆ ವಿಷಯ ನಿಶಾಗೂ ಗೊತ್ತಿತ್ತು. ಆದರೆ ಅವಳು ರಾಹುಲ್ಗೆ ಏನು ಅಂದೆ ಸುಮ್ಮನಿದ್ಲು. ಅವಳೇನು ಅಂತಿಲ್ಲ ಅಂತ ನೋಡಿ ರಾಹುಲ್ ಇನ್ನೊಂಚೂರು ಅಡ್ವಾನ್ಸ್ ಆಗಿ ಅವಳ ನಡು ಕುತ್ತಿಗೆ ಕೈ ಮುಟ್ಟೋದಕ್ಕೆ ಹೋದ. ನಿಶಾ ತಿರುಗಿಸಿ ಒಂದೇ ಏಟು ಕೊಟ್ಲು ಅವನ ಕೆನ್ನೆಗೆ. ನೋಡಿದ್ಯಾ, ಇನ್ಮೇಲೆ ನೋಡ್ಕೊ, ಅಷ್ಟೇ ಹೊರತು ಹೀಗೆ ಟಚ್ ಮಾಡಿದ್ರೆ ಮಾತ್ರ ನಾನು ಸುಮ್ಮನಿರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ನಿಶಾ. ನನ್ನನ್ನೇ ಹೊಡಿತೀಯಾ, ಇರು ನಿನ್ನ ಕತೆ ನೋಡ್ತೀನಿ ಅಂದ್ಕೊಂಡು ರಾಹುಲ್ ಕೂಡ ಅಲ್ಲಿಂದ ಕೋಪದಿಂದ ಹೊರಟು ಹೋದ. ತ್ರಿಷಾಳನ್ನು ಡ್ರಾಪ್ ಮಾಡಿ ಒಂದು ಸಣ್ಣ ಕೆಲಸ ಇದೆ ಅಂತ ಹೊರಗೆ ಹೋದ ಶೌರ್ಯ. ಈ ಗ್ಯಾಪ್ನಲ್ಲಿ ತ್ರಿಷಾ ಅಕ್ಕಿ ಕಾಲ್ ಮಾಡಿದ್ಲು. ಹಾಯ್ ಅಕ್ಕಿ ಅಂತಂದ್ಲು ತ್ರಿಷಾ ನಗ್ತಾ. ಹಲೋ ಅತ್ತಿಗೆ ಅವರೇ, ತುಂಬ ಬ್ಯುಸಿ ಇದ್ದಾಗಿದೆ,
ಫೋನೂ ಇಲ್ಲ, ಮೆಸೇಜೂ ಇಲ್ಲ, ಏನೂ ಇಲ್ಲ ಅಂದ್ಲು ಅಕ್ಷರ ತನ್ನ ನಗುವನ್ನು ಕಂಟ್ರೋಲ್ ಮಾಡ್ಕೊಳ್ತಾ. ಅಷ್ಟೊಂದು ಕಾಡಿಸ್ಬೇಕಾದ ಕೆಲಸ ಇಲ್ಲ ಅಕ್ಷರ ಅಂದ್ಲು ತ್ರಿಷಾ. ಅಬ್ಬೋ ಅಂದ ಹಾಗೆ ಇವಾಗ ಎಲ್ಲ ಸೆಟ್ ಆಯ್ತಾ ಅತ್ತಿಗೆಯವ್ರೆ ಅಂತ ಕೇಳಿದ್ಲು ಅಕ್ಷರ. ನನ್ನ ವಿಷಯ ಸರಿ ಬಿಡು, ನೀನು ಹೇಗಿದೆಯಾ? ಒಳಗಡೆ ನನ್ನ ಬಂಗಾರಗಳು ಹೇಗಿದ್ದಾರೆ? ಅಮ್ಮ ಅಣ್ಣಯ್ಯ ಎಲ್ಲ ಹೇಗಿದ್ದಾರೆ ಅಂತ ಕೇಳಿದ್ಲು ತ್ರಿಷಾ. ಎಲ್ಲರೂ ಚೆನ್ನಾಗಿದ್ದಾರೆ ಅತ್ತಿಗೆಯವ್ರೆ ಅಂತ ಇಬ್ಬರು ತಮ್ಮ ಮಾತನ್ನು ಮುಂದುವರೆಸಿದ್ರು. ಇಬ್ಬರು ಎಷ್ಟು ಹೊತ್ತು ಮಾತಾಡ್ತಿದ್ರೋ ಗೊತ್ತಿಲ್ಲ. ಅಷ್ಟರಲ್ಲಿ ಹೊರಗೆ ಹೋಗಿದ್ದ ಶೌರ್ಯ ವಾಪಸ್ ಬಂದೇ ಬಿಟ್ಟಿದ್ದ. ಅಕ್ಕಿ ನಿಮ್ಮ ಅಣ್ಣಯ್ಯ ಬಂದಿದ್ದಾರೆ, ಮಾತಾಡ್ತೀಯಾ ಅಂತ ಕೇಳಿದ್ಲು ತ್ರಿಷಾ. ಕೊಡು ಅದಕ್ಕೆ ಅಂತಂದ್ಲು ಅಕ್ಷರ. ತ್ರಿಷಾ ಶೌರ್ಯನಿಗೆ ಫೋನನ್ನು ಕೊಟ್ಟಳು. ಹಲೋ ಅಕ್ಕಿ, ಹೇಗಿದೆಯಾ? ಅಮ್ಮ ನಿನ್ನ ಹೆಲ್ತ್ ಹೇಗಿದೆಯಮ್ಮ ಅಂತ ಕೇಳಿದ ಶೌರ್ಯ ತುಂಬ ಪ್ರೀತಿಯಿಂದ ತನ್ನ ತಂಗಿನ. ಅಣ್ಣಯ್ಯ ನಾನು ತುಂಬ ಚೆನ್ನಾಗಿದ್ದೀನಿ ಅಣ್ಣಯ್ಯ, ನೀನು ಹೇಗಿದೆಯಾ ಅಂತ ಕೇಳಿದ್ಲು ಅಕ್ಷರ ತನ್ನ ಅಣ್ಣನ. ನಾನು ತುಂಬ ಚೆನ್ನಾಗಿದ್ದೀನಿ ಕಣಮ್ಮ. ಸೂರ್ಯ ಹೇಗಿದ್ದಾನೆ? ಹೆಲ್ತ್ ಹೇಗಿದ್ದೀವಾಗ ಅಂತ ಕೇಳ್ದ ಶೌರ್ಯ. ಎಲ್ಲರೂ ಚೆನ್ನಾಗಿದ್ದಾರೆ ಅಣ್ಣಯ್ಯ, ನೀನು ಇಲ್ಲಿನ ವಿಷಯಗಳನ್ನೇನು ತಲೆಗೆ ಹಾಕ್ಕೊಳ್ಬೇಡ, ಆರಾಮಾಗಿರು. ಇಲ್ಲೆಲ್ಲರೂ ಆರಾಮಾಗಿದ್ದಾರೆ. ಅಲ್ಲಿರೋಷ್ಟು ದಿನ ಆದರೂ ಅದಕ್ಕೆ ಬಗ್ಗೆ ಯೋಚನೆ ಮಾಡು ಅಂತಂದ್ಲು ಅಕ್ಷರ. ಸರಿ ಅಮ್ಮ, ನೋಡ್ಕೊಂಡು ಇನ್ನೊಂದು 2 ದಿನದಲ್ಲಿ ಬಂದುಬಿಡ್ತೀನಿ ಅಂತ ಅಂದ. ಅಷ್ಟರಲ್ಲೇ ಬಂದುಬಿಡ್ತೀಯ ಅಣ್ಣಯ್ಯ ಅಂತ ಕೇಳಿದ್ಲು ಅಕ್ಷರ. ಹಾಂ, ಆಫೀಸ್ನಲ್ಲಿ ಈಗಾಗಲೇ ಸೂರ್ಯ ಒಬ್ಬನೇ ತುಂಬ ಕಷ್ಟಪಡ್ತಿದ್ದಾನೆ. ಮತ್ತು ಪೆಂಡಿಂಗ್ ಕೆಲಸಗಳು ಜಾಸ್ತಿ ಆಗಿಬಿಡ್ತವೆ. ಆ್ಯಂಡ್ ನನಗೆ ಕೆಲವು ಮೀಟಿಂಗ್ಸ್ ಕೂಡ ಇವೆ. ನಾನು ಮನೆಯಲ್ಲೂ ಇರಲ್ಲ ಒಂದು 15 ದಿನ ಅಂತಂದ ಶೌರ್ಯ. ಅಣ್ಣಯ್ಯ ಮೊದಲು ಈ ವಿಷಯ ನಿನ್ನ ಹೆಂಡ್ತಿಗೆ ಹೇಳು ಅಂದ್ಲು ಅಕ್ಷರ. ಅದನ್ನೇ ಯೋಚನೆ ಮಾಡ್ತಿದ್ದೀನಮ್ಮ, ಕೊಂದು ಬಿಡ್ತಾಳೆ, ದೊಡ್ಡ ರಾಕ್ಷಸಿ ಥರ ತಯಾರಾಗಿದ್ದಾಳೆ ಅಂತಂದ ಶೌರ್ಯ. ಆಹಾಹಾಹಾ, ನಾವು ಹಾಗೆ ಇರೋದಣ್ಣಯ್ಯ, ನೀನು ಬೇಕಾದರೆ ಸೂರ್ಯನನ್ನು ಕೇಳು, ದೊಡ್ಡ ರಾಕ್ಷಸಿ ಅಂತ ಅವನೇ ಹೇಳ್ತಾನೆ ಅಂತಂದ್ಲು ಅಕ್ಷರ ನಗ್ತಾ. ಆವಾಗ ಅಣ್ಣ ತಂಗಿ ಇಬ್ಬರು ಸೇರಿ ನನ್ನನ್ನು ಕೊಲ್ಲಲ್ವಾ ಅಂತ ಹಿಂದಿನಿಂದ ಸೂರ್ಯನ ಧ್ವನಿ ಕೇಳಿಸ್ತು. ಸೂರ್ಯ ಬಂದ ಅಮ್ಮ ಅಂತ ಕೇಳಿದ ಶೌರ್ಯ. ಹೌದಣ್ಣಯ್ಯ, ಕೊಡ್ಲಾ ಫೋನು ಅಂತ ಕೇಳಿದ್ಲು ಅಕ್ಷರ. ಹಾಂ ಕೊಡು ಅಂತ ಹೇಳಿ ಸೂರ್ಯನ ಜೊತೆ ಮಾತಾಡೋದಕ್ಕೆ ಆರಂಭಿಸ್ತಾ ಶೌರ್ಯ. ಹೇಳು ಬಾವಾ, ಲೈಫ್ ಹೆಂಗಿದೆ ಅಂತ ಕೇಳ್ದ ಸೂರ್ಯ ಕೀಟಲಿಯಾಗಿ ಶೌರ್ಯನನ್ನು ರೇಗಿಸ್ದ. ಏಯ್ ಬಾಯಿ ಮುಚ್ಕೊಂಡು ನಾನು ಹೇಳಿದ್ದೀನಿ ಮಾಡು ಅಂತ ಹೇಳಿ ಶೌರ್ಯ ಯಾವುದೋ ವಿಷಯದ ಬಗ್ಗೆ ಸುಮಾರು 1/4 ಗಂಟೆಯಿಂದ ಅರ್ಧ ಗಂಟೆಯವರೆಗೂ ಸೂರ್ಯನ ಜೊತೆ ಸುದೀರ್ಘವಾಗಿ ಮಾತಾಡಿದ್ರ. ಎಲ್ಲ ಮುಗಿದ ನಂತರ, ನೋಡ್ಕೋ ಸೂರ್ಯ, ಬಿ ಕೇರ್ಫುಲ್, ನೀನು ಜಾಗೃತಿ ಆಗಿರಬೇಕು. ನಾನು ಕೂಡ ಮ್ಯಾಕ್ಸಿಮಮ್ ಇನ್ನೊಂದು 2 ದಿನದಲ್ಲಿ ಬಂದುಬಿಡ್ತೀನಿ ಅಂತಂದ ಶೌರ್ಯ. ಶೌರ್ಯ ಇನ್ನೊಂದು ಕೆಲವು ದಿನ ಇರ್ಬೋದಿತ್ತಲ್ಲ ಮಚ್ಚ ಅಂತ ಕೇಳಿದ ಸೂರ್ಯ. ಇಲ್ಲ ಸೂರ್ಯ, ನಂಗೆ ಗೊತ್ತು ನನ್ನ ಕೆಲಸ ಮತ್ತು ನಿನ್ನ ಕೆಲಸ ಕಂಪ್ಲೀಟ್ ಮಾಡೋದಕ್ಕೆ ನಿನಗೆ ಎಷ್ಟು ಸ್ಟ್ರಗಲ್ ಪಡ್ತಿದ್ಯಾ ಅಂತ, ಅದಕ್ಕೆ ಅಂತಂದ ಶೌರ್ಯ ಅವನ ಕಷ್ಟವನ್ನು ಅರ್ಥ ಮಾಡಿಕೊಂಡು. ಸರಿ ಸರಿ, ನೀನು ಒಂದು ಸಲ ನಿರ್ಧಾರ ತಗೊಂಡ್ರೆ ಯಾರ ಮಾತನ್ನು ಕೇಳಲ್ಲ ಅಂತ ನಂಗೆ ಗೊತ್ತು ಶೌರ್ಯ ಅಂತ ಸೂರ್ಯ ನಗ್ತ. ಶೌರ್ಯ ಒಂದು ಸಣ್ಣ ನಗು ಬೀರ್ದ. ಅಂದಹಾಗೆ ಆ ನಿಶಾ ಅಲ್ಲಿಗೆ ಬಂದಿದ್ದಾಳಂತೆ ಅಲ್ವಾ? ನಿಜವಾಗಿಯೂ ಫ್ರೆಂಡ್ಸ್ ಜೊತೆ ಬಂದಿದ್ದಾಳಾ, ಇಲ್ಲಾಂದರೆ ನೀನು ತ್ರಿಷಾ ಇಲ್ಲಿದ್ದೀರಾ ಅಂತ ತಿಳಿದು ಬಂದಿದ್ದಾಳ ಅಂತ ಕೇಳಿದ ಸೂರ್ಯ ಅನುಮಾನದಿಂದ. ನನಗೂ ಅದೇ ಡೌಟ್ ಕಾಡ್ತಿದೆ ಮಚ್ಚ. ಅವಳು ನಿಜವಾಗಿಯೂ ಫ್ರೆಂಡ್ಸ್ ಜೊತೆ ಬಂದ ಹಾಗಿದೆ, ಆದರೆ ಏನೋ ಅವಳು ಇನ್ನೇನೋ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತಂದ ಶೌರ್ಯ. ಸರಿ ಬಿಡು, ಆ ವಿಷಯ ನಾನು ನೋಡ್ಕೊಳ್ತೀನಿ. ಇಷ್ಟಕ್ಕೂ ನನ್ನ ತಂಗಿ ಹೇಗಿದ್ದಾಳೆ ಬಾವಾ ಅಂತ ಕೇಳಿದ ಸೂರ್ಯ. ಅಷ್ಟರಲ್ಲೇ ಫ್ರೆಶ್ ಆಗಿ ಬಂದ ತ್ರಿಷಾಳನ್ನ ನೋಡ್ತಾ, ನಿನ್ನ ತಂಗಿಗೆ ಏನು ಕಡಿಮೆ, ಚೆನ್ನಾಗೇ ಇದ್ದಾಳೆ ಅಂದ ಶೌರ್ಯ ಓರೆಗಣ್ಣಿನಿಂದ ಅವಳನ್ನೇ ನೋಡ್ತಾ. ಸೂರ್ಯ ಇನ್ನೇನೋ ಮಾತಾಡೋಷ್ಟರಲ್ಲೇ ಶೌರ್ಯ ಮಧ್ಯದಲ್ಲಿ ಬಾಯಿ ಹಾಕಿ, ಸರಿ ಇಡ್ತೀನಿ ಸೂರ್ಯ, ಬಾಯ್ ಅಂತ ಹೇಳಿ ಕಾಲ್ ಕಟ್ಟೇ ಮಾಡಿಬಿಟ್ಟ. ನನ್ನ ಮಾತು ಅಂತ ಸೂರ್ಯ ಹೇಳ್ತಿದ್ದ ಮಾತು ಅರ್ಧಕ್ಕೆ ಇರುವಾಗಲೇ ಫೋನ್ ಕಾಲನ್ನು ಕಟ್ ಮಾಡಿಬಿಟ್ಟ. ಯಾರು ಶೌರ್ಯ ಅದು? ಸೂರ್ಯಣ್ಣಯ್ಯನಾ ಅಂತ ಕೇಳಿದ್ಲು ತ್ರಿಷಾ. ಶೌರ್ಯ ಹಿಂದಿಂದ ಬಂದು ತ್ರಿಷಾಳನ್ನು ಅಪ್ಕೊಂಡು ಅವಳ ಕೂದಲಿಗೆ ಹಚ್ಚಿದ್ದ ಶಾಂಪುವಿನ ಸುವಾಸನೆ ಆಸ್ವಾದಿಸ್ತಾ
ಅವಳ ಸೊಂಟದ ಮೇಲಿನ ಹಿಡಿತವನ್ನು ಬಿಗಿಗೊಳಿಸ್ಬಿಟ್ಟ. ಶೌರ್ಯನನ್ನು ಸ್ವಲ್ಪ ದೂರ ತಳ್ತಾ, ಶೌರ್ಯ ಹೊರಗೆ ಹೋಗೋಣವಾ ಅಂತ ಕೇಳಿದ್ಲು ತ್ರಿಷಾ. ಸರಿ ಅಂತ ಹೇಳಿ ಶೌರ್ಯ ಕೂಡ ಫ್ರೆಶ್ ಆಗಿ ಬಂದು ಇಬ್ಬರು ಒಟ್ಟಿಗೆ ಹೊರಗಡೆ ಹೋದರು ಸುತ್ತಾಡೋದಕ್ಕೆ. ಇತ್ತ ನಿಶಾ ಕೂಡ ತನ್ನ ಫ್ರೆಂಡ್ಸ್ ಜೊತೆ ಅದೇ ಜಾಗಕ್ಕೆ ಬಂದಿದ್ಲು. ಇದು ಕಾಕತಾಳೀಯವೋ ಅಥವಾ ಇದ್ರ ಹಿಂದೆ ಬೇರೆ ಏನಾದರೂ ರಹಸ್ಯ ಇದೆಯಾ ಗೊತ್ತಿಲ್ಲ, ನೋಡೋಣ. ಶೌರ್ಯ ಮತ್ತು ತ್ರಿಷಾಳನ್ನು ಹಿಂದಿಂದ ಅಪ್ಕೊಂಡು ಅವಳ ಕೂದಲಿನ ಶಾಂಪು ಪರಿಮಳನ ಹಾಗೆ ಅನುಭವಿಸ್ತಾ ಅವಳು ಹೊರಗೆ ಹೋಗೋಣ ಅಂತ ಕೇಳಿದ್ರಿಂದ ಅವಳನ್ನ ಕರ್ಕೊಂಡು ಹೊರಗಡೆ ಸುತ್ತಾಡೋದಕ್ಕೆ ಹೋದ ಶೌರ್ಯ ತನ್ನ ಹೆಂಡತಿಯನ್ನು ಜೊತೆ ಮಾಡಿಕೊಂಡು. ನಿಶಾ ಅವ್ರ ತಂಡ ಒಂದು ಕಡೆ ಇದ್ದರೆ ಶೌರ್ಯ ಅವರ ತಂಡ ಇನ್ನೊಂದು ಕಡೆ ಇತ್ತು. ಆದರೆ ಒಬ್ಬರು ಪೂರ್ವದಲ್ಲಿ ಇನ್ನೊಬ್ಬರು ಪಶ್ಚಿಮದಲ್ಲಿ ಇದ್ದಂತೆ. ಅಲ್ಲಿನ ಸುಂದರ ನೋಟವನ್ನು ನೋಡಿದಂತಹ ತ್ರಿಷಾ ಸಣ್ಣ ಮಗುವಿನಂತೆ ತುಂಬ ಎಕ್ಸೈಟ್ ಆದಳು. ತ್ರಿಷಾಳ ನಗುವನ್ನು ನೋಡ್ತಿದ್ರೆ ಯಾವುದೇ ಕಲ್ಮಶವಿಲ್ಲದ ಒಂದು ಹಸುಗೂಸಿನ ನಗುವಿನಂತೆ ಅನ್ನಿಸ್ತಿತ್ತು ಶೌರ್ಯನಿಗೆ. ತ್ರಿಷಾ, ನನಗೆ ಮಗು ಬೇಕು ಅಂತ ಕೇಳಿದ ಶೌರ್ಯ ಅಪ್ರಯತ್ನವಾಗಿ. ಶೌರ್ಯನ ಮಾತಿಗೆ ತ್ರಿಷಾ ಅವನ ಕಡೆ ಒಂದು ವಿಚಿತ್ರ ನೋಟ ಬೀರ್ತಾ, ಏನು ಶೌರ್ಯ, ಹೊಸ್ದಾಗಿ ಮಾತಾಡ್ತಿದ್ಯಾ ಅಂತ ಕೇಳಿದ್ಲು. ಏನೋ ಗೊತ್ತಿಲ್ಲ, ನಿನ್ನ ನೋಡ್ತಿದ್ರೆ ಏನಕ್ಕೋ ನನಗೂ ಮಕ್ಕಳು ಬೇಕು ಅನ್ನಿಸ್ತಿದೆ. ಅವ್ರು ಕೂಡ ನಿನ್ನ ಥರನೇ ಯಾವುದೇ ಕಲ್ಮಶವಿಲ್ಲದೆ ಇರಬೇಕು ಶೌರ್ಯ ಅಂತಂದ. ಶೌರ್ಯನ ಮಾತಿಗೆ ನಸು ನಗ್ತಾ, ದೇವರು ನಮಗೆ ಯಾವಾಗ ಕೊಡ್ತಾನೋ ಆವಾಗಲೇ ನಾವು ಪೇರೆಂಟ್ಸ್ ಆಗ್ತೀವಿ ಶೌರ್ಯ ಅಂದ್ಲು ತ್ರಿಷಾ. ಗೊತ್ತಾ ಶೌರ್ಯ, ಮದುವೆ ಆದಮೇಲೆ ಯಾವುದೇ ಹೆಣ್ಮಗುವಿಗಾದರೂ ಒಂದೇ ಗುರಿ ಇರುತ್ತೆ. ಅದು ತನ್ನ ಗಂಡನನ್ನು, ಅತ್ತೆ ಮಾವನವರನ್ನು ಕಣ್ಣಿಗೆ ರೆಪ್ಪೆಯಂತೆ ಕಾಪಾಡಿಕೊಳ್ತಾ ಅವರ ಯೋಗಕ್ಷೇಮ ನೋಡೋದು. ಆಮೇಲೆ ಅಮ್ಮ ಅಂತ ಮನಸಾರೆ ಕರೆಯುವ ತಮ್ಮ ಪ್ರೀತಿಯ ಪ್ರತಿರೂಪವಾದ ಮಗುವಿನ ಆಗಮನಕ್ಕಾಗಿ ಕಾಯ್ತಾ ಇರ್ತಾಳೆ. ಇನ್ನೊಂದು ವಿಶೇಷವಾದ ವಿಷಯ ಹೇಳ ಶೌರ್ಯ, ಅಲ್ಲಿವರೆಗೂ ಅಂದರೆ ಮದುವೆಗೆ ಮುಂಚೆ ತನ್ನ ತಂದೆ ತಾಯಿಯೇ ತನ್ನ ಸರ್ವಸ್ವ ಅಂತ ಅಂದ್ಕೊಂಡಿರ್ತಾಳೆ. ಆಮೇಲೆ ಅಂದರೆ ಮದುವೆ ಆದಮೇಲೆ ಆ ಸ್ಥಾನವನ್ನು ಗಂಡನಿಗೆ ಕೊಟ್ಬಿಡ್ತಾಳೆ. ಆದರೆ ತಮ್ಮ ಪ್ರೀತಿ ಪ್ರತಿರೂಪ ತನ್ನ ಕಲ್ಪನೆಯಲ್ಲಿ ತನ್ನ ಹೊಟ್ಟೆಯಲ್ಲಿ ಜೀವ ತಳೀತಿದೆ ಅಂತ ತಿಳಿದ ಆ ಕ್ಷಣದಿಂದಲೇ ಅವಳಲ್ಲಿ ತನ್ನ ಮಗುವಿನ ಮೇಲೆ ಅಪಾರವಾದ ಪ್ರೀತಿ ಬಂದ್ಬಿಡುತ್ತೆ. ನಿಜಕ್ಕೂ ಇನ್ನು ಲೋಕವನ್ನೇ ನೋಡದ ಜೀವಿ ಮೇಲೆ ಅಷ್ಟೊಂದು ಪ್ರೀತಿಯನ್ನು ಬೆಳೆಸ್ಕೊಳ್ಳೋದು ಕೇವಲ ಒಬ್ಬ ತಾಯಿಗೆ ಮಾತ್ರ ಸಾಧ್ಯ ಅಂದ್ಲು ತ್ರಿಷಾ ಭಾವನಾತ್ಮಕವಾಗಿ. ತ್ರಿಷಾ ಹೇಳ್ತಿರೋದೆಲ್ಲವನ್ನು ಶೌರ್ಯ ಯಾವುದೋ ಅದ್ಭುತವನ್ನು ಕೇಳ್ತಿರುವಂತೆ ನೋಡ್ತಿರುವಂತೆ ಹಾಗೆ ಮೈ ಮರೆತು ನಿಂತುಬಿಟ್ಟ. ತ್ರಿಷಾ ಶೌರ್ಯನನ್ನು ತಡ್ತಾ, ಯಜಮಾನ್ರೇ ಓಕೆನಾ ನೀವು ಅಂತ ಕೇಳಿದ್ಲು. ಲವ್ ಯು ಬಂಗಾರ ಅಂತಂದ ಶೌರ್ಯ ತ್ರಿಷಾಳನ್ನು ಸೈಡ್ನಿಂದ ಹಾಗೆ ಅಗ್ಗ ಮಾಡಿಕೊಂಡು. ಲವ್ ಯು ಟೂ ಭಾವ ಅಂದ್ಲು ತ್ರಿಷಾ ನಾಚಿಕೆಯಿಂದ. 1-2 ನಿಮಿಷಕ್ಕೆ ಚೇತರಿಸ್ಕೊಂಡಂಥ ಶೌರ್ಯ ತ್ರಿಷಾಳನ್ನ ನೋಡ್ದ. ಏನಂತ ಕರೆದೆ ಅಂತ ಕೇಳ್ದ ಆಶ್ಚರ್ಯದಿಂದ. ನಾನಾ ಏನಂತ ಕರೆದೆ ಅಂತ ರಿವರ್ಸ್ನಲ್ಲಿ ಶೌರ್ಯನ್ನೇ ಕೇಳಿದ್ಲು ಮತ್ತೆ. ಓಯ್ ಮಿಸ್ಸಸ್ ಶೌರ್ಯ, ಡೋಂಟ್ ಆ್ಯಕ್ಟ್ ಟು ಸ್ಮಾರ್ಟ್ ಅಂದ ಶೌರ್ಯ. ಹೀಗೆ ನಗ್ತಾ ಮಾತಾಡ್ತಾ ತುಂಬ ಸಮಯ ಕಳೆದು ಹೋಯಿತು. ತ್ರಿಷು ಅಂತ ಕರೆದ ಶೌರ್ಯ. ಹಾಂ ಹೇಳು ಶೌರ್ಯ ಅಂದ್ಲು ತ್ರಿಷಾ. ನಾವು ಅದು ಏನಂದರೆ ನಾವು ನಾಳೆ ಹೊರಡ್ತಿದ್ದೀವಿ, ನಿಂಗೆ ಓಕೆನಾ ಅಂತ ಕೇಳಿದ ಶೌರ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಳ್ಳಿ. ಥ್ಯಾಂಕ್ ಯು.